ಆಚೆ ಬಂದಿರ್ಬೋದು? ಮೇ ಬಿ ಬಿಕಾಸ್ ನಾನು ಆ ಎನರ್ಜಿ ಎಲ್ಲ ಡೌನ್ ಆಯಿತು ಅಂತ ಅನ್ಸುತ್ತೆ ನನಗೆ. ಯಾಕಂತಂದರೆ ಫಿಸಿಕಲಿ ತುಂಬ ಡ್ರೈನ್ ಆಗಿದ್ದೆ. ಆಮೇಲೆ ಮೆಂಟಲಿ ಕೂಡ ತುಂಬ ಡ್ರೈನ್ ಕಾಣಿಸ್ತಿತ್ತು ನನಗೂ. ತುಂಬ ಹೆಲ್ತ್ ವೈಸ್ ತುಂಬ ಎಫೆಕ್ಟ್ ಆಗ್ತಾಯಿತ್ತು ನನಗೆ. ಯಾಕಂದರೆ ಅದು ವೆಯ್ಟ್ ಲಾಸ್ ಡ್ರಾಸ್ಟಿಕ್ ಆಗ್ತಿತ್ತು. ಅಲ್ಲಿ ಊಟ ಸಿಗ್ತಾ ಇಲ್ಲ ಅಂತಿಲ್ಲ, ಊಟ ಇತ್ತು. ಬಟ್ ಇದೇನಾಯ್ತೋ ಗೊತ್ತಿಲ್ಲ, ನನಗೆ ವೆಯ್ಟ್ ಗೇನ್ ಆಗಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಏನು ಮಾಡೋಕ್ಕೂ ಎನರ್ಜಿನೇ ಇರ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದಾಗೂ ಕೂಡ ಇಟ್ ಯೂಸ್ ಟು ಬಿ ಲೈಕ್ ಅಪ್ಪಾ ಎದ್ದೇಳ್ಬೇಕಲ್ಲ, ಹೋಗಬೇಕು ಅಂತ ಎಷ್ಟು ಎಫರ್ಟ್ಸ್ ಹಾಕಿದ್ರೂ ಎನರ್ಜಿ ಕಾಣ್ತಾ ಇರಲಿಲ್ಲ. ಸೊ ಮೇ ಬಿ ದಟ್ ವಾಸ್ ರಾಂಗ್. ಓಕೆ. ಇನ್ನು ನೀವು ಅಲ್ಲಿ ಇರಬೇಕಿತ್ತು ಅಂತ ಹೇಳಿದ್ರೆ ಬಿಗ್ ಬಾಸ್ ನಿಜಕ್ಕೂ ಎಲ್ರಿಗೂ ಕೂಡ ಒಂದು ಒಳ್ಳೆ ಏನು ಕೊಡುತ್ತೆ, ಐಡೆಂಟಿಫಿಕೇಷನ್ ಕೊಡುತ್ತೆ, ಒಂದು ಒಳ್ಳೆ ಹೆಸರನ್ನು ಕೊಡುತ್ತೆ. ಅಲ್ಲಿಗೆ ಹೋಗಿ ಬಂದಮೇಲೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಒಂದು ಸಾಕಷ್ಟು ಜನಕ್ಕೆ ಸಿಕ್ಕಿದೆ. ಜೊತೆಗೆ ಒಳ್ಳೆ ಲವ್ ಬರ್ಡ್ಸ್ ಪೇರ್ಸ್ ಕೂಡ ಆಗಿ ಆಚೆ ಬಂದಿರೋದು ಎಕ್ಸಾಂಪಲ್ಸ್ ಉಂಟು. ಸೊ ನಿಮಗೆ ಬಿಗ್ ಬಾಸ್ ಯಾಕಾಗಿ ಬೇಕಿತ್ತು, ಅಲ್ಲಿ ಇರಬೇಕಿತ್ತು ಅಂತ ಅಂದಿದ್ರೆ? ಬಿಗ್ ಬಾಸ್ ಫಸ್ಟ್ ಆಫ್ ಆಲ್ ನನಗೆ ಏನಕ್ಕಂದರೆ, ಒಂದು, ನಾನು ಯಾವತ್ತೂ ರಿಯಾಲಿಟಿ ಶೋ ಮಾಡಿಲ್ಲ. ರಿಯಾಲಿಟಿ ಶೋ ಏನು ಅಂತ ನನಗೆ ಗೊತ್ತೂ ಇರಲಿಲ್ಲ. ಆಮೇಲೆ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದೂ ಅಲ್ಲ ಒಂದು ರಿಯಾಲಿಟಿ ಶೋ ಮಾಡ್ತೀನಿ, ಬಿಗ್ ಬಾಸ್ ಹೋಗಬೇಕು ಅಂತೆಲ್ಲ. ನಾನು ಕಲರ್ಸಲ್ಲೇ ಬೆಳೆದಂಥ ವ್ಯಕ್ತಿ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಕಲರ್ಸಲ್ಲೇ ಸ್ಟಾರ್ಟ್ ಮಾಡಿದ್ದು. ಇಲ್ಲಿವರೆಗೂ ಕಲರ್ಸಲ್ಲೇ ಎಲ್ಲ ಸೀರಿಯಲ್ಸ್ ಮಾಡ್ಕೊಂಬಂದಿದ್ದು ನಾನು. ಆಮೇಲೆ ಕಲರ್ಸಿಂದನೂ ಒಂದು ಕಾಲ್ ಬಂದು ಬಿಗ್ ಬಾಸ್ ನೀವು ಬರ್ತೀರಾ ಅಂತಂದಾಗ ನಾನು ಯೋಚನೆ ಮಾಡಿದ್ದು ಹೇಗೆ ಅಂದರೆ, ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ಎಲ್ರಿಗೂ ಈ ಆಪರ್ಚುನಿಟಿ ಸಿಗಲ್ಲ. ಆ್ಯಂಡ್ ಸೆಕೆಂಡ್, ಇಟ್ ವಾಸ್ ಕಲರ್ಸ್ ಕನ್ನಡ, ಮೈ ಹೋಮ್ ಚಾನಲ್. ಅವ್ರೇನೋ ಕೇಳಿದಾಗ ಡೆಫಿನೆಟ್ಲಿ ಐ ವುಡ್ ಡೂ ಇಟ್. ಆಮೇಲೆ ಮೂರನೇದು ಇನ್ನೊಂದು ಏನಿತ್ತಂದರೆ, ಸುದೀಪ್ ಸರ್ ಇದ್ದಾರೆ. ನಾನು ಚಿಕ್ಕ ವಯಸ್ಸಿನ ನನ್ನ ಆ್ಯಕ್ಟಿಂಗ್ ಇನ್ಸ್ಪಿರೇಷನ್ ಆಗಿದ್ದೆ ಸುದೀಪ್ ಸರ್. ಅವರಿದ್ದಾಗ ಕಲರ್ಸ್ ಇಲ್ಲಿ ಅವರಿದ್ದಾಗ ಮನೆಯೊಳಗೆ ಹೋದಾಗ ಅದೊಂಥರ ಖುಷಿ ಅಲ್ಲ, ಅವ್ರ ಬಾಯಲ್ಲಿ ನನ್ನ ಹೆಸರು ಕರೆಸ್ಕೊಳೋದೇ ಒಂದು ಖುಷಿ ಅಂತ ಅದೊಂದಿತ್ತು. ಸೊ ಈ 3 ರೀಸನ್ಗೆ ಏನೋ ಯೋಚನೆ ಮಾಡಿದೆ, ಎಸ್ ಐ ವಿಲ್ ಡೂ ಇಟ್ ಅಂತ ಬಿಗ್ ಬಾಸ್